ಎವ್ರಿವನ್, ವೆಲ್ಕಮ್ ಟು ಸರಿತಾಸ್ ಜರ್ನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಯಾವ ರೀತಿ ವ್ಯಾಕ್ಸಿಂಗ್ ಮಾಡ್ಕೋಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಓನ್ಲಿ 99 ರುಪೀಸ್ಗೆ ನಾವು ಸಲಾನ್ ಸ್ಮೂತ್ ಫಿನಿಶ್ ಇರೋ ಅಂಥ ವ್ಯಾಕ್ಸಿಂಗ್ನ ನಮಗೆ ನಾವೇ ಮಾಡ್ಕೋಬೋದು. ಹಾಗೆ ಈ ಒಂದು ವ್ಯಾಕ್ಸಿಂಗ್ ನಮಗೆ 28 ಡೇಸ್ವರೆಗೂ ಕೂಡ ಸ್ಮೂತ್ನೆಸ್ ಅನ್ನೋದು ಕೊಡುತ್ತೆ. ಅಂದರೆ ಈ ಒಂದು ವ್ಯಾಕ್ಸ್ ಬಂದುಬಿಟ್ಟು ನಮಗೆ ರೂಟ್ಸಿಂದ ಹೇರ್ನ ರಿಮೂವ್ ಮಾಡೋದ್ರಿಂದ 28 ಡೇಸ್ವರೆಗೂ ಕೂಡ ನಮಗೆ ಸ್ಮೂತ್ ಆಗಿರುತ್ತೆ ನಮ್ಮ ಒಂದು ಹ್ಯಾಂಡ್ಸ್. ಸೊ ಇದು ಯಾವ ರೀತಿ ಮಾಡ್ಕೋಬೋದು ಅಂತೇಳಿ ನಾನು ನಿಮಗೆ ಡೈರೆಕ್ಟಾಗಿ ಮಾಡ್ಕೊಂಡು ತೋರಿಸ್ತೀನಿ. ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ವೀಟ್ ಅವ್ರದ್ದು ಕೋಲ್ಡ್ ವ್ಯಾಕ್ಸ್ ಸ್ಟ್ರಿಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಮಗೆ 99 ರುಪೀಸ್ಗೆ 8 ವ್ಯಾಕ್ಸ್ ಸ್ಟ್ರಿಪ್ಸ್ ಬರುತ್ತೆ. ಆರಾಮಾಗಿ ನಮಗೆ ಲೆಗ್ಸಿಗೆ ಹಾಗೆ ಹ್ಯಾಂಡ್ಸ್ಗೆ ಯೂಸ್ ಮಾಡ್ಕೋಬೋದು. ಓನ್ಲಿ 3 ಸ್ಟೆಪ್ಸ್ನಲ್ಲಿ ನಾವು ಮನೆಯಲ್ಲೇ ಈಸಿಯಾಗಿ ವ್ಯಾಕ್ಸ್ ಅನ್ನೋದು ಮಾಡ್ಕೋಬೋದಾಗತ್ತೆ. ಎಲ್ಲ ಸ್ಕಿನ್ ಅವ್ರಿಗೂ ಸೂಟ್ ಆಗೋ ಅಂತ ವ್ಯಾಕ್ಸ್ ಸ್ಟ್ರಿಪ್ಸ್ ಅನ್ನ ಕೊಡ್ತಾರೆ. ನಾರ್ಮಲ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಹಾಗೆ ಡ್ರೈ ಸ್ಕಿನ್ಗೆ ಸೂಟ್ ಆಗೋ ಅಂತ ವ್ಯಾಕ್ಸ್ ಅನ್ನೋದು ನಮಗೆ ಸಿಗೋದ್ರಿಂದ ಆರಾಮಾಗಿ ಎಲ್ಲರೂ ಟ್ರೈ ಮಾಡ್ಬೋದು. ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋದಾದರೆ ಸ್ಟ್ರಿಪ್ಸ್ ಈ ರೀತಿ ಇರುತ್ತೆ. ಇದರೊಳಗಡೆ 2 ಸ್ಟ್ರಿಪ್ಸ್ ಇರುತ್ತೆ. ಇದನ್ನು ನೀಟಾಗಿ ನಮ್ಮ ಹ್ಯಾಂಡ್ಸಲ್ಲಿ ನಿಧಾನಕ್ಕೆ ಒಂದು 2-3 ಟೈಮ್ಸ್ ರಬ್ ಮಾಡಿದ್ಮೇಲೆ ನಮ್ಮ ಒಂದು ಹ್ಯಾಂಡ್ಸ್ ಹೀಟಿಂದ ಅದು ಹೀಟಾಗಿ ಈವನ್ ಆಗಿ ಓಪನ್ ಆಗುತ್ತೆ. ನೀವು ತೆಗಿಬೇಕಾದ್ರೂ ಕೂಡ ಅಷ್ಟೇ ಸ್ಟ್ರಿಪ್ಸ್ನ ಸ್ವಲ್ಪ ನಿಧಾನಕ್ಕೆ ತೆಗೀರಿ. ಆವಾಗ ವ್ಯಾಕ್ಸ್ ಅನ್ನೋದು 2 ಸ್ಟ್ರಿಪ್ಸ್ಗೂ ಕೂಡ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ವ್ಯಾಕ್ಸಿಂಗ್ ಅನ್ನೋದು ತುಂಬ ನೀಟಾಗಿ ಆಗುತ್ತೆ. ಹಾಗೆ ಈ ವ್ಯಾಕ್ಸ್ ಮಾಡೋದ್ರಿಂದ ಶುಗರ್ ವ್ಯಾಕ್ಸ್ ಥರ ಯಾವುದೇ ರೀತಿ ಮೆಸ್ಸಿ ಆಗೋದಿಲ್ಲ. ತುಂಬ ಕ್ಲೀನಾಗಿ ವ್ಯಾಕ್ಸ್ ಅನ್ನೋದು ಆಗುತ್ತೆ. ನೋಡಿ ನನ್ನ ಹ್ಯಾಂಡ್ಸಲ್ಲಿ ಎಷ್ಟು ಶಾರ್ಟ್ ಸೇರಿದೆ ಅಂತೇಳಿ. ಇವಾಗ ಅದು ಕೂಡ ರಿಮೂವ್ ಆಗುತ್ತೆ. 2ನೇ ಸ್ಟೆಪ್ ಆಗಿ ನಾವು ಅದನ್ನು ನಮ್ಮ ಒಂದು ಹೇರ್ ಗ್ರೋತ್ ಯಾವ ಕಡೆ ಇರುತ್ತೋ ಆ ಕಡೆಗೆ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಹಾಗೆ ಅಪೋಸಿಟ್ ಡೈರೆಕ್ಷನ್ನಿಂದ ಅದನ್ನು ಪೀಲ್ ಮಾಡಿದ್ರೆ ಟೈಟಾಗಿ ನಮಗೆ ವ್ಯಾಕ್ಸ್ ಅನ್ನೋದು ಕಂಪ್ಲೀಟ್ ಆಗಿಬಿಡುತ್ತೆ. ನೋಡಿ ಎಷ್ಟು ಶಾರ್ಟ್ ಹೇರ್ ನೀಟಾಗಿ ಬಂದುಬಿಟ್ಟಿದೆ ಅಂಥೇಳಿ. ಈ ಒಂದು ಸ್ಟ್ರಿಪ್ನ ನಾವು 3 to 4 ಟೈಮ್ಸ್ ಯೂಸ್ ಮಾಡ್ಬೋದು. ಅಂದರೆ ನಿಮ್ಮ ಒಂದು ಹೇರ್ ಗ್ರೋತ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇದರಿಂದ ನಮಗೆ ನಮ್ಮ ಒಂದು ಫುಲ್ ಹ್ಯಾಂಡ್ಸ್ ಹಾಗೆ ಆಫ್ ಲೆಗ್ಸ್ ಆರಾಮಾಗಿ ವ್ಯಾಕ್ಸ್ ಅನ್ನೋದು ಮಾಡ್ಕೋಬೋದು. ಇದರೊಳಗಡೆ ನಿಮಗೆ 20 ಸ್ಟ್ರಿಪ್ಸ್ ಕೂಡ ಇರುತ್ತೆ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ವ್ಯಾಕ್ಸ್ ಎಲ್ಲ ಆದಮೇಲೆ ಲಾಸ್ಟಿಗೆ ಇದರೊಳಗಡೆ ಫಿನಿಶ್ ವೈಪ್ಸ್ ಅನ್ನೋದು ಇರುತ್ತೆ. ಅಂದರೆ ಆ ವೈಪ್ಸಲ್ಲಿ ನಮಗೆ ಆಯಿಲ್ ಇನ್ಫ್ಯೂಸ್ ಮಾಡಿರ್ತಾರೆ. ಅದರಿಂದ ನಾವು ವೈಪ್ ಅಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಸ್ಟಿಕ್ಕಿಯಾಗಿ ಅನಿಸೋದಿಲ್ಲ. ತುಂಬ ಕ್ಲೀನಾಗಿ ಆಗಿಬಿಡತ್ತೆ. ಸೊ ಎಸ್, ತುಂಬ ಸಿಂಪಲ್ಲಾಗಿ ನಾವು ಈ ರೀತಿ ಮಾಡ್ಕೋಬೋದು. ನಾನಂತೂ ಬೆಟರ್ ವೇ ಟು ವ್ಯಾಕ್ಸ್ ಅಂತ ಹೇಳ್ತೀನಿ. ಸಲೂನ್ಗೆ ಹೋಗ್ದಿರಾ ನೋಡಿ, ಡಿಫ್ರೆನ್ಸ್ ಅನ್ನೋದು ನಿಮಗೆ ಈಸಿಯಾಗಿ ಕಾಣಿಸುತ್ತೆ. ದಟ್ಸ್ ಇಟ್. 3 ಸಿಂಪಲ್ ಸ್ಟೆಪ್ಸ್ನಲ್ಲಿ ನೀವು ಸಲಾನ್ಗೆ ಹೋಗ್ದಿರಾ ಮನೆಯಲ್ಲೇ ವ್ಯಾಕ್ಸಿಂಗ್ ಅನ್ನೋದು ಮಾಡ್ಕೋಬೋದು. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಲಿಂಕ್ಸ್ನೆಲ್ಲ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಆಗ್ತಿಲ್ಲ ಅಂದರೆ ಈ ಕೂಡಲೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಆಗಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಂಬ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಸಲಿಗೆ ಮರಿಬೇಡಿ. ಇನ್ನೊಂದೊಳ್ಳೆ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಐ ವಿಲ್ ಸೇ ಬೆಟರ್ ವೇ ಟು ವ್ಯಾಕ್ಸ್.